Hello students, welcome to our YouTube channel Civil with Sudhir and myself Sudhir Jirobe. So ಇವತ್ತಿನ ವಿಡಿಯೋದಲ್ಲಿ PWD JEE 2020 ಸ್ಟಡಿ ಪ್ಲಾನ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಾನು PWD AE ಇದು PWD AE ಇದು ಸ್ಟಡಿ ಪ್ಲಾನ್ ಮಾಡಿದೀನಿ. ನೀವು ನೋಡಬೇಕಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಓಕೆ, ಸೊ ಸ್ಟಡಿ ಪ್ಲಾನ್ ಇಂಪಾರ್ಟೆಂಟ್ ಗಿಂತ ನಿಮ್ಮ ಮೈಂಡ್ ಸೆಟ್ ಏನಿದೆ ಇಟ್ಟಿದ್ದೀರಾ ಅದು ಇಂಪಾರ್ಟೆಂಟ್ ಇದೆ. ತುಂಬಾ ಜನಕ್ಕೆ ಏನು ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಜೆಇ ಈಸಿ ಇರುತ್ತೆ, ಓದೋದೇನು ಬೇಕಾಗಿಲ್ಲ ಅಂತ. ಆ ತರ ಏನು ಮಿಸ್ಕನ್ಸೆಪ್ಷನ್ ಫಸ್ಟ್ ತೆಗೀರಿ ಆಯ್ತಾ. ಜೆಇನು ಇವಾಗ ಸ್ವಲ್ಪ ಟಫ್ ಆಗಿ ಕೊಡ್ತಾ ಇದಾರೆ ಆಯ್ತಾ. ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ಜೆಇ ಸೇಮ್ ಇರೋದಿಲ್ಲ ಗೊತ್ತಾಯ್ತಾ. ಎಇ ಈಸಿ ಇರುತ್ತೆ ಬಟ್ ಪ್ಯಾಟರ್ನ್ ತುಂಬಾ ಇವಾಗ ಚೇಂಜ್ ಆಗಿದೆ. ಸೊ ಈ ವಿಡಿಯೋಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, 1 ಮಂತ್ ಅಲ್ಲಿ ಏನ್ ಪ್ಲಾನ್ ಮಾಡಬೇಕು, ಯಾವ ತರ ಮಾಡಬೇಕು, ಶಾರ್ಟ್ ನೋಟ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು, ರಿವಿಷನ್ ಯಾವ ತರ ಮಾಡಬೇಕು ಜೆಇ ಅವರಿಗೆ, ರೈಟ್. ಸೊ ಅದನ್ನ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇದ್ರೆ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಮೇಕ್ ಶೋರ್ ದಟ್ ಯು ಹ್ಯಾವ್ ಆಲ್ರೆಡಿ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಅಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸಿವಿಲ್ ವಿತ್ ಸುಧೀರ್, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯಿನ್ ಆಗ್ಬಹುದು ಆಯ್ತಾ. ಸೊ ಯಾಕೆಂದ್ರೆ ನಾನು ಏನೇ ನ್ಯೂಸ್ ಬಂದ್ರು ಫಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ರೈಟ್. ಸೊ ಫಸ್ಟ್ ಸ್ಟಡಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನೀವು ತಿಳ್ಕೋಬೇಕಾಗಿರೋದೇನಂದ್ರೆ PWD JEE 2019 ಪೇಪರ್ ಅನಾಲಿಸಿಸ್ ಏನಿದೆ ಜೆಇ ಪೇಪರ್ದು ನೋಡಿ. 9 ಸಬ್ಜೆಕ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ನಿಮಗೆ ಇದರಲ್ಲಿ. ಸೊ 9 ಸಬ್ಜೆಕ್ಟ್ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಫಸ್ಟ್ ಅದು ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ನೋಡ್ಕೊಂಡ್ಬಿಡೋಣ. ಸೊ ನೋಡಿ, ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ 13 ಕ್ವಶನ್ ಬಂದಿದೆ, ಸರ್ವೇದು 12 ಕ್ವಶನ್, ಸಾಲಿಡ್ ಮೆಕ್ಯಾನಿಕ್ಸ್ ಅಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್, ಇದನ್ನ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಹೇಳ್ತೀನಿ. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 14 ಕ್ವಶನ್ ಬಂದಿದೆ, ಕಾಂಕ್ರೀಟ್ ಟೆಕ್ನಾಲಜಿ RCC 22 ಕ್ವಶನ್ ಬಂದಿದೆ, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ 6 ಕ್ವಶನ್ ಬಂದಿದೆ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಮತ್ತೆ ಮೆಸನರಿ ಸ್ಟ್ರಕ್ಚರ್ 9 ಕ್ವಶನ್ ಬಂದಿದೆ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ 4 ಕ್ವಶನ್ ಬಂದಿದೆ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ 3 ಕ್ವಶನ್ ಬಂದಿದೆ. ಈಗ ಎಇ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಫಾರ್ ಯುವರ್ ಕೈಂಡ್ ಕ್ಲಿಯರೆನ್ಸ್, ಎಇ ಕ್ವಶನ್ ಪೇಪರ್ ಬೇರೆ ಇರುತ್ತೆ, ಜೆಇದು ಬೇರೆ ಇರುತ್ತೆ. ವೇ ಆಫ್ ಕ್ವಶನ್ ಆಸ್ಕಿಂಗ್ ಡಿಫ್ರೆಂಟ್ ಇರುತ್ತೆ. ಜೆಇಯಲ್ಲಿ ಇದು ನೋಡಿದ್ರೆ ಅರ್ಥ ಆಗ್ತಿದೆ ಎಲ್ಲಾ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ತರ, ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ಸಬ್ಜೆಕ್ಟ್ ಬಿಟ್ರೆ ನೋಡಿ ಮಾರ್ಕ್ಸ್ ಹೋಗ್ಬಿಡುತ್ತೆ. ನೋಡಿ ಇವೇನ್ 13 ಇದೆ, 13 ಹೋಗಿ 5 ಆಗ್ಬಹುದು, ಇವು 4 ಹೋಗಿ 10 ಆಗ್ಬಹುದು ಆಯ್ತಾ. ಅದಕ್ಕೆ ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಸ್ಟಡಿ ಆಲ್ ದ ಸಬ್ಜೆಕ್ಟ್ಸ್ ಇನ್ ಜೆಇ. ಎಇಯಲ್ಲಿ ಯಾವ್ದಾದ್ರು 3 ಓದ್ಕೊಂಡು ಹೋದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಜೆಇಯಲ್ಲಿ ಅಂತೂ ನೀವು ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಎಇ ಅಂಡ್ ಜೆಇ, ಗೊತ್ತಾಯ್ತಾ. ಸೊ ಇವಾಗ ಗೊತ್ತಾಗಿದೆ ಯಾವ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಸರ್, ಇದು ತುಂಬಾ ಜನ ಕ್ವಶನ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ ರಿಕಮೆಂಡ್ ಮಾಡ್ತಾ ಇರೋದು ನಿಮ್ಗೆ ಏನಂದ್ರೆ, ಸ್ಟಾರ್ಟ್ ವಿತ್ ಕಾಂಕ್ರೀಟ್ ಟೆಕ್ನಾಲಜಿ ಆಯ್ತಾ, ಮತ್ತೆ RCC ಇದರಿಂದ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಇದು ಮ್ಯಾಕ್ಸಿಮಮ್ ಕ್ವಶನ್ ಇದರಿಂದ ಕೇಳಿದ್ದಾರೆ, ಮತ್ತೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ಅಕಾರ್ಡಿಂಗ್ ಟು ಜೆಇ ಇವಾಗ ಎಕ್ಸಾಮ್ ಬರೋದಕ್ಕೆ. ಸೊ ನೆಕ್ಸ್ಟ್ ಸಾಮ್ ಓದಿ, ಸ್ಟ್ರೆಂತ್ ಆಫ್ ಮಟೀರಿಯಲ್, ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಓದಿ, ಅದಾದ್ಮೇಲೆ MOC, ಅದಾದ್ಮೇಲೆ ಸರ್ವೆನ ಓದಿ. ಸೊ ಇಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕಾಂಕ್ರೀಟ್ ಟೆಕ್ನಾಲಜಿ RCC ಆಲ್ರೆಡಿ ನಮ್ಮ ಪ್ಲೇ ಲಿಸ್ಟ್ ಇದೆ, ನೀವು ಹೋಗಿ ಅಲ್ಲಿ ನೋಡ್ಬೋದು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ 15-20-25 ಕ್ಲಾಸಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. MCQ ಕ್ವಶನ್ಸ್ ಆಲ್ರೆಡಿ ಮಾಡಿದ್ದೀನಿ, ರೈಟ್. ಸೊ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿದು ಇದೆ, ಕಾಂಕ್ರೀಟ್ ಟೆಕ್ನಾಲಜಿದು ಇದೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ, ರೈಟ್. ಸೊ ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಅದರಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಸರ್ವೇದು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ, ಅದನ್ನು ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಸೊ ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿಸ್ ಸಬ್ಜೆಕ್ಟ್ ಫಾರ್ ಜೆಇ ಪ್ರಿಪರೇಷನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಇವು 4 ಸಬ್ಜೆಕ್ಟ್ ಏನ್ ಮಾಡಿ ಅಂದ್ರೆ, ಓನ್ಲಿ ಸ್ಟಡಿ MCQ ಕ್ವಶನ್ಸ್ ಫಾರ್ ದಿಸ್ ಸಬ್ಜೆಕ್ಟ್. ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಮೇಲೆ ಹೆಡ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಈ 4 ಸಬ್ಜೆಕ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಬರೀ MCQ ಓದ್ಬೇಕು. ಸರ್ ಯಾಕೆ MCQ ಓದ್ಬೇಕಂದ್ರೆ, ಇದ್ರ ಕಮ್ಮಿ ಬಂದಿದೆ ಅಂತಿಲ್ಲ, ನೀವು ಎಲ್ಲಾ ಓದಿದ್ರೆ ನಿಮ್ಗೆ ಏನಾಗುತ್ತೆ ಹೇಳಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ನೆನ್ಪಿಡೋದು ಫಾರ್ಮುಲಾಸ್ ಏನೂ ಇರಲ್ಲ, ಬರೀ ಥಿಯರಿ ಪಾರ್ಟ್ ನೆನ್ಪಿಡ್ಬೇಕಾಗುತ್ತೆ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಅಲ್ಲೂ ನಿಮ್ಗೆ ನೆನ್ಪಿಡೋದು ಏನೂ ಬೇಕಾಗಿಲ್ಲ, ಕ್ವಶನ್ ಬಂದ್ರೆ ಡೈರೆಕ್ಟ್ ಆಗಿ ಮಾಡಿ ಆನ್ಸರ್ ಮಾಡ್ಬಿಡೋದು. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಸ್ವಲ್ಪ ಫಾರ್ಮುಲಾಸ್ ಬರುತ್ತೆ, ಮತ್ತೆ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲೂ ಬರುತ್ತೆ. ಓಕೆ, ಮೇಕ್ ಶೋರ್ ಯು ಹ್ಯಾವ್ ಟು ಓನ್ಲಿ thoroughly you have to prepare with the MCQ only for this subject. This is my suggestion. If you want to go through the theory also, you can go.
ದಟ್ ಈಸ್ ಯುವರ್ ಚಾಯ್ಸ್, ಬಟ್ ಮೈ ಸಜೆಷನ್ ಇಸ್ ದಿಟ್ಸ್ ಒನ್. ಅರ್ಥ ಆಯ್ತಾ? ಇವು ಫಸ್ಟ್ ಇವು 5 ಇವು 4 ಸಬ್ಜೆಕ್ಟ್ 9 ಸಬ್ಜೆಕ್ಟ್ ಇದೆ. ಸೊ ಇದು ಬಂದ್ಬಿಟ್ಟು PWD ಇದು 19th ಪೇಪರ್ ಅನಾಲಿಸಿಸ್. ಈಗ ಓದೋದು. ಈಗ ನೋಡಿ, ಬೆಸ್ಟ್ ಸ್ಟಡಿ ಪ್ಲಾನ್ ಫಾರ್ ಲಾಸ್ಟ್ 1 ಮಂತ್. ಈಗ 1 ಮಂತ್ ಅಲ್ಲಿ ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಸರ್? ಯಾಕೆಂದ್ರೆ 1 ಮಂತ್ ಅಲ್ಲಿ ಪ್ರಿಪರೇಷನ್ ಕಷ್ಟ ಇದೆ. ನಾನು ಹೇಳೋದೇನಂದ್ರೆ ಕಷ್ಟ ಇದೆ, ಬಟ್ ಇಂಪಾಸಿಬಲ್ ಇಲ್ಲ. ನೀವು ಎಫರ್ಟ್ಸ್ ಹಾಕಿದ್ರೆ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್ ಇದೆ. ಸೊ ಮೇಕ್ ಶ್ಯೂರ್ ಯುವರ್ ಕಾನ್ಸೆಪ್ಟ್ ಕ್ಲಿಯರ್, ಬಿಕಾಸ್ JEE is only about what? ಮೆಮೊರಿ ಬೇಸ್ ಕ್ವಶನ್ಸ್. 1ನೇ ಪಾಯಿಂಟ್ ನೋಡಿ, ಮೆಮೊರಿ ಬೇಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲ ನೀವು ಥಿಯರಿ ಓದಬೇಕೇ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಯಾವ್ದು ಬಿಟ್ಟಿರ್ತೀರಾ ಅಲ್ಲಿಂದೇ ಕ್ವಶನ್ ಅಪಿಯರ್ ಆಗುತ್ತೆ. ಗೊತ್ತಾಯ್ತಾ? ಅದು 100% ಅದೇ ತರ ಆಗುತ್ತೆ, ನನ್ಗೆ ಗೊತ್ತಿದೆ. ರೈಟ್? ಅದಕ್ಕೆ ಯಾವುದು ಎಲ್ಲ ಫಸ್ಟ್ ಮೇಕ್ ಶೋರ್ ದಟ್ ಯು ಆಲ್ರೆಡಿ 9 ಸಬ್ಜೆಕ್ಟ್ ಓದಲೇಬೇಕು. 9 ಓದಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ 5 ಓದಿ, ರಿಮೈನಿಂಗ್ 4 ಸಬ್ಜೆಕ್ಟ್ ಏನು ಓದ್ತೀರಾ ಹೇಳಿ, MCQ ಕ್ವಶನ್ ಆದ್ರೂ ಓದ್ಕೊಳ್ಳಿ. ನೆಕ್ಸ್ಟ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿ ಸಬ್ಜೆಕ್ಟ್ ರಿಲೇಟೆಡ್ ಟು ಡಿಪಾರ್ಟ್ಮೆಂಟ್ ಅಂಡ್ ಸ್ಟಾರ್ಟ್ ಸ್ಟಡಿ. ಆಸ್ ಎ JEE ನೀವು PWD ಆದಾಗ ನೀವು ಏನೇನ್ ಮಾಡ್ಬೇಕಾಗುತ್ತೆ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ನೋಡ್ಬಿಟ್ಟು ನೀವು ಆ ತರನು ಪ್ರಿಪರೇಷನ್ ಮಾಡಬಹುದು ಅಂತ ನಾನು ಹೇಳ್ತಾ ಇರೋದು. PWD ವರ್ಕ್ ಅಲ್ಲಿ, PWD ಅಲ್ಲಿ ಏನೇನು ವರ್ಕ್ ಇರುತ್ತೆ? PWD ಎಲ್ಲ ವರ್ಕ್ ಇರುತ್ತೆ. ರೋಡ್ ವರ್ಕ್ ಇರುತ್ತೆ, ಬಿಲ್ಡಿಂಗ್ ವರ್ಕ್ ಇರುತ್ತೆ, ಡ್ರೈನೇಜ್ ವರ್ಕ್ ಇರುತ್ತೆ, ಆಯ್ತಾ, ಡ್ರೈನ್ಸ್ ಇರುತ್ತೆ, ಇರಿಗೇಷನ್ ವರ್ಕ್ ಸ್ವಲ್ಪ ಮೈನರ್ ಇರಿಗೇಷನ್ ಬರುತ್ತೆ. ಸೊ PWD is a big department, right? So make sure that you must know these concepts. ಬೇಸಿಕ್ ಬಂದ್ರೆ ಸಾಕು JEE ಅವರಿಗೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಮತ್ತೆ ನಾನು ಒಂದು ರಿಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಏನಂದ್ರೆ, ಕೋಡ್ ಬುಕ್ ಯಾರು ಓದ್ತೀರಾ ಅವ್ರದ್ದು JEE 100% ಕ್ಲಿಯರ್ ಆಗುತ್ತೆ. ಕೋಡ್ ಬುಕ್ ಯಾರು ಓದ್ತೀರಾ, ಟ್ಯಾಗ್ಲೈನ್ ಬರಿಲ್ಲ, ಒಂದು ಟ್ಯಾಗ್ಲೈನ್ ಬರಿತೀನಿ, ಕೋಡ್ ಬುಕ್ ಯಾರು ಓದ್ತೀರಾ, ಆಯ್ತಾ, ಯಾವುದೇ ತರ ಕೋಡ್ ಬುಕ್ ಇರಲಿ ಸಬ್ಜೆಕ್ಟ್ ರಿಲೇಟೆಡ್, ಅವರು 100% ಕ್ಲಿಯರ್ ಮಾಡ್ತೀರಾ. ಯಾವ್ಯಾವ್ದು ಕೋಡ್ ಬುಕ್ 4, 5, 6, 800, 10262 ಎಷ್ಟೊಂದು ಜನ ಗೊತ್ತೇ ಇಲ್ಲ ಇವು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ. ನೋಡಿ, ಒಂದ್ಸಲ ಹೋಗಿ ಚೆಕ್ ಮಾಡಿ, ಅದ್ರ PDF ತೆಗೆದ್ಬಿಟ್ಟು ಡೈಲಿ ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಕಂಪ್ಲೀಟ್ ವಿದಿನ್ 1 ವೀಕ್. ನೀವು ಕೋಡ್ ಬುಕ್ ಹೋದ್ರೆ ಮುಗಿತಾವ್, ಸಬ್ಜೆಕ್ಟ್ ಅಲ್ಲೇ ಮುಗಿದ್ಬಿಡುತ್ತೆ. ಆಯ್ತಾ? ಕೋಡ್ ಬುಕ್ ವಿಡಿಯೋ ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರದ್ದು ಸಪರೇಟ್ ಕೋಡ್ ಬುಕ್ ಯಾವ ತರ ಸ್ಟಡಿ ಮಾಡ್ಬಿಟ್ಟು ನೋಟ್ಸ್ ಮಾಡಬೇಕು ಅದನ್ನು ಮಾಡ್ತೀನಿ. ನೆಕ್ಸ್ಟ್, ಲೆಸ್ ಪ್ರಾಬ್ಲಮ್ಸ್ ಆರ್ ಗಿವನ್, ಸೊ ಫೋಕಸ್ ಓನ್ಲಿ ಆನ್ ದ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್. JEE ಅವರಿಗೆ ಜಾಸ್ತಿ ಕ್ವಶನ್ಸ್ ಕೊಡೋದಿಲ್ಲ, ಅಂದ್ರೆ ಪ್ರಾಬ್ಲಮೆಟಿಕ್ ಕೊಡೋದಿಲ್ಲ. ನಿಮ್ಗೆ ಕ್ಯಾಲ್ಕುಲೇಟರ್ ಬೇಕಾಗಿರಲ್ಲ, ಕೊಟ್ಟರು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಇರುತ್ತೆ. ರೈಟ್? ಅದಕ್ಕೆ ನೀವು ಓನ್ಲಿ ಥಿಯರಿ ಪಾರ್ಟ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಯು ಹ್ಯಾವ್ ಟು ಫೋಕಸ್ ಆನ್ ದ ಥಿಯರಿ ವಿತ್ ದ ಫಾರ್ಮುಲಾಸ್. ಈಗ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಡಿಫ್ಲೆಕ್ಷನ್ ಡೈರೆಕ್ಟ್ ಆಗಿ ಕೊಡ್ತಾರೆ, ಡೈರೆಕ್ಟ್ ಕ್ವಶನ್ ಕೊಡ್ತಾರೆ. ಓಕೆ, ಸೊ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ನೆನಪಿದ್ರೆ ಹಾಕ್ಬೋದು. ರೈಟ್? ನೆಕ್ಸ್ಟ್, ಮೇಕ್ ಯುವರ್ ಓನ್ ಶಾರ್ಟ್ ಆರ್ ಮಿನಿ ನೋಟ್ಸ್ ಫಾರ್ ಕ್ವಿಕ್ ರಿವಿಷನ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ ಓನ್ ನೋಟ್ಸ್ ಮಾಡಿ, ಬೇರೆಯವ್ರು ಬರ್ದಿರೋದನ್ನ ಜೆರಾಕ್ಸ್ ತಗೊಂಡ್ಬಿಟ್ಟು ಓದ್ಬೇಡಿ. ಅವರು ಏನೋ ಇಟ್ಕೊಂಡ್ಬಿಟ್ಟು ಏನೋ ಒಂದು ಓದಿ ಅವ್ರು ಬರ್ದಿರ್ತಾರೆ, ಅದು ನಿಮಗೂ ಆಗೋದಿಲ್ಲ. ಆ ತರ ಎಲ್ಲ ಆಗೋದಿಲ್ಲ ಅವೆಲ್ಲ ಕೆಲಸ. ಗೊತ್ತಾಯ್ತಾ? ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ಕ್ವಶನ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಆಸ್ಕ್ ಇನ್ KPSC JEE ಕ್ವಶನ್ ಪೇಪರ್. KPSC JEE ಕ್ವಶನ್ ಪೇಪರ್ ಆಲ್ರೆಡಿ ನಾನು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಬೇಕಾದ್ರೆ ನೀವು KPSC ವೆಬ್ಸೈಟ್ ಅಲ್ಲಿ ಇದೆ, ನೀವು ಹೋಗಿ ತಗೊಳ್ಬಹುದು. KPSC ವೆಬ್ಸೈಟ್ ಆಲ್ರೆಡಿ ಗೊತ್ತಿದೆ ಎಲ್ಲರಿಗೆ, kpsc.kar.nic.in ಇದು KPSC ವೆಬ್ಸೈಟ್. ಇಲ್ಲಿ ಹೋಗ್ಬಿಟ್ರೆ ಕ್ವಶನ್ ಪೇಪರ್ ಸೆಷನ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ, ವಿತ್ ಕೋಡ್ ಇದೆ. ನೀವು ಬೇಕಾದ್ರೆ ಅದು ಡೌನ್ಲೋಡ್ ಮಾಡ್ಕೊಂಡು ಪ್ರಿಪೇರ್ ಮಾಡಬಹುದು, ಅಂದ್ರೆ ಸಾಲ್ವ್ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್ ಇದೆ JEE ಅವರಿಗೆ. ಮೇಕ್ ಡೈಲಿ ರಿವಿಷನ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಶಾರ್ಟ್ ರಿವಿಷನ್, ಮೆಮೊರಿ ಬೇಸ್ಡ್. ಗೊತ್ತಾಯ್ತಾ? ಸೊ ಶಾರ್ಟ್ ರಿವಿಷನ್, ಮೆಮೊರಿ ಬೇಸ್. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಮೈ ವ್ಯೂ. JEE ಅವರಿಗೆ ಯಾವ ತರ ಮಾಡಬೇಕು ಅಂತ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಟೈಮ್ ಆಯ್ತು, ಅದಕ್ಕೆ ನಿನ್ನೆ ಸಂಜೆನೆ ಆಗ್ಬೇಕಂದ್ರೆ ಇವತ್ತು ಈವ್ನಿಂಗ್ ಆಯ್ತು. ಮೇಕ್ ಶೋರ್ ದಟ್ ಐ ಹ್ಯಾವ್ ಟು ಗಿವ್ ದ ಕ್ವಾಲಿಟಿ ಕೊಡ್ಬೇಕಲ್ಲ, ಸೊ ಅದಕ್ಕೆ ಟೈಮ್ ಆಯ್ತು. ಇದು ನನ್ನ ಪ್ರಕಾರ ಹೇಳಿದೀನಿ, ನೀವು ನಿಮ್ ಪ್ರಕಾರ ಮಾಡ್ಬೋದು. ಬಟ್ ಈ ಪಾಯಿಂಟ್ಸ್ ನ ಒಂದ್ಸಲ ನೋಡ್ಬಿಟ್ಟು ನೀವು ನಿಮ್ದು ಓನ್ ಸ್ಟಡಿ ಪ್ಲಾನ್ ಮಾಡ್ಬೋದು. ಓಕೆ, ರೈಟ್? ಸೊ ಮೈ ಬೆಸ್ಟ್ ಅಡ್ವೈಸ್ ಫ್ರಮ್ ಮೈ ಸೈಡ್ ಟು ಮೈ ಸ್ಟೂಡೆಂಟ್ಸ್ ಏನಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟಡಿ ಓನ್ಲಿ ಕೋಡ್ ಬುಕ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್ ಇನ್ JEE. ಗೊತ್ತಾಯ್ತಾ? ಯಾಕಂದ್ರೆ ಅವರು ಜಾಸ್ತಿ ಕೋಡ್ ಬುಕ್ ಗೆ ರೆಫರ್ ಮಾಡಿಬಿಟ್ಟು ಆಸ್ ಪರ್ IS ಕೋಡ್ 456/2000
ವಾಟ್ ಈಸ್ ದ ಮಿನಿಮಮ್ ಡಯಾಮೀಟರ್ ಆಫ್ ದ ಬಾರ್ ಫಾರ್ ದ ಕಾಲಮ್. ಈ ತರ ಕೇಳಿದಾಗ ಮುಗಿದೋಯ್ತು. ಈ ತರ ಮಾಡ್ತೀರಾ. ಸಿಂಪಲ್ ಕ್ವಶನ್ ನಿಮ್ಗೆ ಬರೋದಿಲ್ಲ, ಯಾಕೆಂದ್ರೆ ನೀವು ಕೋಡ್ ಬುಕ್ ಓದಿಲ್ಲ, ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಮಾಡಿಲ್ಲ. ಯಾವ ತರ ಗೊತ್ತಾಗುತ್ತೆ ನಿಮ್ಗೆ? ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ, ನಾನು ಹೇಳ್ತಾ ಇರೋದು ಜೆಇ ಅವರಿಗೆ. ಸೊ MCQ ಅಂಡ್ MCQ ಬಲ್ಲೆ ಇದೆ. ಓದ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. MCQ ಬರೀ ನೀವು ಥಿಯರಿ ಓದ್ಕೊಂಡು ಹೋದ್ರೂ ಕಷ್ಟ ಇದೆ, ಯಾಕೆಂದ್ರೆ ಟೈಪ್ ಆಫ್ ಕ್ವಶನ್ ಆಸ್ಕ್ ಇನ್ MCQ ಈಸ್ ವೆರಿ ಯು ಮಸ್ಟ್ ನೋ ವಾಟ್ ಟೈಪ್ ಆಫ್ ಕ್ವಶನ್ ವಿಲ್ ಆಸ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಇದೆ. ಆಯ್ತಾ? ಇಲ್ಲಾಂದ್ರೆ ಕಷ್ಟ ಇದೆ. ನೆಗೆಟಿವ್ ಇದೆ, ಅದನ್ನು ಇಂಪಾರ್ಟೆಂಟು, ನೆಗೆಟಿವ್ ಇರುತ್ತೆ. ಇವಾಗ ನೋಡಿ, ಹೌ ಟು ಮೇಕ್ ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ ನ ಯಾವ ತರ ಮಾಡಬೇಕು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಏನಂತಂದ್ರೆ ಯೂಸ್ ಟ್ರಿಕ್ಸ್ ಅಂಡ್ ಶಾರ್ಟ್ ಕಟ್ಸ್ ಟು ರಿಮೆಂಬರ್ ದ ಕಾನ್ಸೆಪ್ಟ್ಸ್. ಟ್ರಿಕ್ಸ್ ಯಾವ ತರ ಮಾಡಬೇಕು ಇವಾಗ ನಾನು ಹೇಳಿದ್ದೀನಿ ನಿಮ್ಗೆ. ಏನಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸಿಮೆಂಟ್ ಪ್ರಾಪರ್ಟೀಸ್ ಏನೇನಿದೆ ಆಯ್ತಾ, ಫಸ್ಟ್ ಲೈಮ್ ಬರುತ್ತೆ, ಆಮೇಲೆ ಸಿಲಿಕಾ ಬರುತ್ತೆ, ಆಮೇಲೆ ಐರನ್ ಆಕ್ಸೈಡ್ ಬರುತ್ತೆ, ಆಮೇಲೆ ಮ್ಯಾಗ್ನೀಷಿಯಂ ಬರುತ್ತೆ, ಆಮೇಲೆ ಅಲ್ಕಲೀಸ್ ಬರುತ್ತೆ. ಆಯ್ತಾ? ಇದನ್ನ ನಾವು ಈ ತರ ಏನಂತಾರೆ ಮೇಲೆ ಜಾಗ ಮಾಡಿದ್ರೆ ಲಂಸ ಅಂತ ಅನ್ಬೋದಲ್ಲ, LAMSA ಲಂಸ ಅಂತ ಮಾಡ್ಬೋದು, ಇಲ್ಲ ಐನ ಇಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ಟು. ಸೊ ಈ ತರ ಇವು ಶಾರ್ಟ್ ನೋಟ್ಸ್. ಯೂಸ್ ಟ್ರಿಕ್ಸ್. ಇವು ಟ್ರಿಕ್ಸ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ದಿಡ್ಬೇಕು. ವಿತ್ ಪರ್ಸೆಂಟೇಜ್ ಬಂದ್ರೆ ನೀವು ನೆನ್ಪಿಡ್ಬೇಕು. ಎಲ್ ಅನ್ನೋರು ಜಾಸ್ತಿ ಇರ್ತಾರೆ, ಎ ಅನ್ನೋರು ಕಮ್ಮಿ ಇರ್ತಾರೆ, ಎಲ್ ಅನ್ನೋರು ಏನ್ ಕೆಲಸ ಮಾಡ್ತಾರೆ, ಇವೆಲ್ಲ ಈ ತರ. ಗೊತ್ತಾಯ್ತಾ? ನಾವು ಇದೇ ತರ ಮಾಡ್ತಿದ್ವಿ ಇಂಜಿನಿಯರಿಂಗ್ ಅಲ್ಲಿ, ನೀವು ಮಾಡ್ಬೋದು. ಸೊ ಇದು ಮಾಡಿದ್ರೆ ನಿಮ್ದು ಟೈಮ್ ರೆಡ್ಯೂಸ್ ಆಗುತ್ತೆ. ಸೊ ನೀವು ಆರಾಮಾಗಿ ಏನಂತಂದ್ರೆ ಬೇರೆ ಸಬ್ಜೆಕ್ಟ್ ಅಥವಾ GKಗೂ ಟೈಮ್ ಕೊಡ್ಬೋದು. ಅಂಡ್ ಶಾರ್ಟ್ ಕಟ್ಸ್ ಟು ರಿಮೆಂಬರ್ ದ ಕಾನ್ಸೆಪ್ಟ್ಸ್, ರೈಟ್? ಯೂಸ್ ಯುವರ್ ಓನ್. ಅದೇ ಹೇಳ್ತಾ ಇರೋದು. ಟ್ರೈ ಟು ರೆಡ್ಯೂಸ್ ದ ವರ್ಡ್ಸ್ ಬಿಕಾಸ್ ಇನ್ JEE ಮ್ಯಾಕ್ಸಿಮಮ್ ಥಿಯರಿ ಸಬ್ಜೆಕ್ಟ್ಸ್ ಆರ್ ದೇರ್. ವರ್ಡ್ಸ್ ಥಿಯರಿ ತುಂಬಾ ಜಾಸ್ತಿ ಇದೆ ಯಾವ್ದ್ರಲ್ಲಿ, JEE ಅಲ್ಲಿ. ನೀವೇನ್ ಮಾಡ್ಬೇಕಂದ್ರೆ ಟ್ರೈ ಟು ರೆಡ್ಯೂಸ್ ಮಾಡಿ, ಕಮ್ಮಿ ಮಾಡಿ ಬರ್ದಿದ್ರೆ ನಿಮ್ಗೆ ಲಾಸ್ಟ್ ಒಂದ್ ವಾರ ಇದೆ ಅಂತಂದ್ರೆ ಒಂದು 5 ಪೇಜ್ ಅಲ್ಲಿ ನಿಮ್ದು JEE ಎಲ್ಲಾ ಬಂದ್ಬಿಡ್ಬೇಕು. 10 ಪೇಜ್ ಅಲ್ಲಿ ಒಂದೊಂದು ಪೇಜ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್, 10 ಪೇಜ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಬಂದ್ಬಿಡ್ತು. ಕರೆಕ್ಟಾ? 10 ಪೇಜ್ ಹೋದ್ರೆ ಮುಗೀತು, ನನ್ JEE ಸಿವಿಲ್ ಪ್ರಿಪರೇಷನ್ ಖತಮ್, ಮುಗೀತು. ಆಯ್ತಾ? ಆ ತರ ನಿಮ್ದು ಆಟಿಟ್ಯೂಡ್ ನ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಮಾಡಿ. ನೆಕ್ಸ್ಟ್, ಮೇಕ್ ಫಾರ್ಮುಲಾಸ್ ಲಿಸ್ಟ್ ಅಂಡ್ ರಿವೈಸ್ ಡೈಲಿ 2 times ಬಿಕಾಸ್ ಇನ್ JEE ಡೈರೆಕ್ಟ್ ಕ್ವಶನ್ ವಿಲ್ ಬಿ ಅಪಿಯರ್. ಮೇಕ್ ಫಾರ್ಮುಲಾಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇರುತ್ತೆ, ಯಾವುದೇ ಸಬ್ಜೆಕ್ಟ್ ಅಲ್ಲಿ ಇರಲಿ. ಸೊ ಅದನ್ನ ಲಿಸ್ಟ್ ಮಾಡಿ ಡೈಲಿ ರಿವೈಸ್ ಮಾಡಿ. ಮೇಕ್ ಶೋರ್ ಯು ಹ್ಯಾವ್ ಟು ರಿವೈಸ್ ಡೈಲಿ. ಮಾರ್ನಿಂಗ್, ಈವ್ನಿಂಗ್. ಊಟ ಮಾಡ್ತೀರಾ, ಮಾರ್ನಿಂಗು, ಆಫ್ಟರ್ನೂನ್ ಮಾಡ್ತೀರಾ, ರಾತ್ರಿ ಮಾಡ್ತೀರಾ, 3 ಟೈಮ್ ರಿವಿಷನ್, 3 ಟೈಮ್ ಊಟ. ಆಯ್ತಾ? 3 ಟೈಮ್ ರಿವಿಷನ್, 3 ಟೈಮ್ ಊಟ. ಆ ತರ ಮಾಡ್ಬೇಕು. ಗೊತ್ತಾಯ್ತಾ? ಸೊ 1 ಚಾಪ್ಟರ್ ಆಫ್ 1 ಸಬ್ಜೆಕ್ಟ್ ಮಸ್ಟ್ ಬಿ ಇನ್ ಹಾಫ್ ಪೇಜ್ ಓನ್ಲಿ, ವಾಟ್ ಎವರ್ ದ ಸೈಜ್ ಆಫ್ ದಿ ಚಾಪ್ಟರ್. ಗೊತ್ತಿದೆ ನಿಮ್ಗೆ ಇದು. 1 ಸಬ್ಜೆಕ್ಟ್ ಒಂದು ಚಾಪ್ಟರ್ ಏನಿರುತ್ತೆ ಹಾಫ್ ಪೇಜ್ ಅಲ್ಲಿ ಬಂದ್ಬಿಡ್ಬೇಕು, ಎಷ್ಟೇ ದೊಡ್ಡದಿರ್ಲಿ ಅದು. ಮತ್ತೆ ಮೇಕ್ ಶೋರ್ ಯುವರ್ ಶಾರ್ಟ್ ನೋಟ್ಸ್ ಆಫ್ 1 ಸಬ್ಜೆಕ್ಟ್ ಇಸ್ 3 to 5 pages ಓನ್ಲಿ. 1 ಸಬ್ಜೆಕ್ಟ್ 3 ಪೇಜ್ ಅಲ್ಲಿ ಮುಗ್ದು ಬಿಡ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಅದನ್ನ ಶಾರ್ಟ್ ನೋಟ್ಸ್ ಅನ್ನೋಲ್ಲ, ಅವಾಗ ಲೆಂದಿ ನೋಟ್ಸ್ ಆಗುತ್ತೆ ಅದು. ಓಕೆ? ಸೊ ಇವೆಲ್ಲ ಪಾಯಿಂಟ್ಸ್ ನೀವು ಫಾಲೋ ಮಾಡಿ. ತುಂಬಾ ಒಳ್ಳೆ ಪಾಯಿಂಟ್ಸ್ ನಾನು ರಿಸರ್ಚ್ ಮಾಡಿ ಹಾಕಿದ್ದೀನಿ, ರೈಟ್? ಹೌ ಟು ಡೂ ಕ್ವಿಕ್ ರಿವಿಷನ್. ಇವಾಗ ಕ್ವಿಕ್ ರಿವಿಷನ್ ಯಾವ ತರ ಮಾಡಬೇಕು ಅಂತ ಹೇಳ್ತಾ ಇರೋದು. ಕ್ವಿಕ್ ರಿವಿಷನ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಏನ್ ಮಾಡ್ಬೇಕು ರಿವಿಷನ್ಗೋಸ್ಕರ ಅಂದ್ರೆ, ಏನ್ ಶಾರ್ಟ್ ನೋಟ್ಸ್ ಮಾಡಿದಿರಲ್ಲ, ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೈಲಿ ರಿವಿಷನ್ ಆಫ್ ಕಂಪ್ಲೀಟೆಡ್ ಸಬ್ಜೆಕ್ಟ್, ಅದರ್ವೈಸ್ ಯು ವೋಂಟ್ ರಿಮೆಂಬರ್ ಫಾರ್ಮುಲಾಸ್. ಡೈಲಿ ರಿವಿಷನ್ ಮಾಡ್ಬೇಕಾಗುತ್ತೆ, ನೀವು ಡೈಲಿ ರಿವಿಷನ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಫಾರ್ಮುಲಾ ನೆನ್ಪಿಡೋದಿಲ್ಲ. ಓದ್ಬೇಕು ಒಂದ್ಸಲ ಬರಿಬೇಕು. ಯು ಮಸ್ಟ್ ಗಿವ್ ಡೈಲಿ 2 to 3 hours ಫಾರ್ ರಿವಿಷನ್. ಡೈಲಿ ಮಾಡಿ, ಡೈಲಿ ರಿವಿಷನ್. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ರಿವಿಷನ್. ರಿವಿಷನ್ ಆಫ್ ಆಲ್ ಸಬ್ಜೆಕ್ಟ್ ಮಸ್ಟ್ ಬಿ ಇನ್ 3 hours ಮ್ಯಾಕ್ಸಿಮಮ್. 3 hours ಗಿಂತ ಜಾಸ್ತಿ ಕೊಡಬೇಡಿ, ಅದು ಆಮೇಲೆ ರಿವಿಷನ್ ಆಗೋದಿಲ್ಲ. ರಿವಿಷನ್ ಅಂದ್ರೆ ಮ್ಯಾಕ್ಸಿಮಮ್ 3 hours. 3 hours ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಕವರ್ ಆಗಿಬಿಡ್ಬೇಕು. ಆ ತರ ನೀವು ಪ್ರಿಪೇರ್ ಆಗಿ, ಆ ತರ ನೀವು ರಿವಿಷನ್ ಮಾಡಿ. ಇವೇನೋ ನನಗೆ ತಿಳಿದೋಸ್ಕರ ನಾ ರಿಸರ್ಚ್ ಮಾಡಿರೋ ಯಾವ ತರ ಇದೆ, ನನಗೆ ಏನೇನು ಗೊತ್ತಿದೆ ಅದ್ರ ಬಗ್ಗೆ ಮಾಡಿ ಇಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ನಿಮಗೆ ಯಾವ್ದಾವ ತರ ಮಾಡೋದಿದೆ ಆ ತರ ಮಾಡಿ. ಮತ್ತೊಂದು ಪರ್ಸನಲ್ ಅಡ್ವೈಸ್, ಪ್ಲೀಸ್ ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡಿ. 1 monthಗೆ ಯಾವುದೇ ತರ ಟೆನ್ಷನ್, ಕ್ವಶನ್ ಪೇಪರ್ ಯಾವ ತರ ಬರುತ್ತೆ, ಈಸಿ ಬರುತ್ತಾ, ಟಫ್ ಬರುತ್ತಾ, ಸರ್ ಅವ್ನು ಹಿಂಗ್ ಅಂತ ಇದ್ದಾನೆ, ಇವ್ನು ಹಂಗ ಅಂತ ಇದ್ದಾನೆ,
ಇವೆಲ್ಲ ಮರ್ತು ಬಿಡಿ ಆಯ್ತಾ. ಟೈಮ್ ಪಾಸ್ ಮಾಡಬೇಡಿ ಸರ್, ಸಿಲೆಬಸ್, ಕ್ವಶನ್ ಪೇಪರು, ಎಕ್ಸಾಮ್ ಪ್ಯಾಟರ್ನು ಆಯ್ತಾ, ಅದಕ್ಕೆಲ್ಲ ಆಲ್ರೆಡಿ ವಿಡಿಯೋ ಇದೆ, ಅಲ್ಲಿ ಹೋಗಿ ನೋಡಿ. ಯಾರಿಗೂ ಕೇಳಬೇಡಿ, ನನಗೂ ಕೇಳಬೇಡಿ, ಆಲ್ರೆಡಿ ವಿಡಿಯೋ ಇದೆ ನಮ್ಮ ಚಾನಲ್ ಅಲ್ಲಿ, ನೀವು ಹೋಗಿ ನೋಡ್ಬೋದು ಆಯ್ತಾ. ಟೈಮ್ ಪಾಸ್ ಮಾಡಬೇಡಿ, ವಿದಿನ್ 10 ಮಿನಿಟ್ಸ್ ನಿಮ್ಗೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸರ್ ಕ್ಯಾಲ್ಕುಲೇಟರ್ ಅಲೌಡ್ ಇದೆಯಲ್ಲ ಸರ್, ಅದು ಅಲೌಡ್ ಇದೆಯಲ್ಲ ಸರ್, ಸಿಲೆಬಸ್ ಸರ್, ಕ್ವಶನ್ ಪೇಪರು ಸರ್, ಹಾಲ್ ಟಿಕೆಟೇ ಬಂದಿಲ್ಲ. ಅಲ್ರಿ ನೀವು ಟೈಮ್ ಪಾಸ್ ಇದಕ್ಕೆ ಮಾಡ್ಬಿಟ್ರೆ ಎಕ್ಸಾಮ್ ನಿಮ್ದು ಚಾನ್ಸ್ ಬೇರೆ ತಗೊಂಡ್ ಹೋಗ್ತಾ ಇದಾರೆ. ಈಸ್ ದಟ್ ರಿಕ್ವೈರ್ಡ್? ಅದೆಲ್ಲ ನಿಮ್ಗೆ ಬೇಕಾಗುತ್ತಾ? ನನ್ಗೆ ಅನ್ಸಲ್ಲ ಬೇಕಾಗಿಲ್ಲ ಅಂತ ಆಯ್ತಾ. ಒಂದೆರಡು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ನೋಡಿ ಒಂದ್ಸಲ. ರೈಟ್, ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಮೋಟಿವೇಟ್ ಆಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾವ ತರ ವಿಡಿಯೋ ಇತ್ತು, ಯಾವ ತರ ಇನ್ನೂ ವಿಡಿಯೋಸ್ ಬೇಕು, ಅದು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನನಗೆ ಅನ್ಸೋ ಮಟ್ಟಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್, ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್, ಚೆನ್ನಾಗಿ ವಿಡಿಯೋಸ್ ನಿಮ್ಗೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.